ಸುಲಭ ಶ್ರೀ ಗುರುವೇ ಕೃಪೆಯಾಗು. ಜಗದಾದಿ ಜಗದ್ಗುರು ಸೋಮಲಿಂಗೇಶ್ವರರನ್ನ ಮನಮಂದಿರದಲ್ಲಿ ಧ್ಯಾನಿಸಿಕೊಂಡು ರೇವಣ ಸಿದ್ಧರನ್ನ, ಅಮೋಘ ಸಿದ್ಧರನ್ನ, ಬೀರದೇವರನ್ನ ಧ್ಯಾನಿಸಿಕೊಳ್ಳುತ್ತಾ ಬಸವಾದಿ ಪ್ರಮಥರನ್ನ, ನಾಡಿನ ಎಲ್ಲ ದಾರ್ಶನಿಕರನ್ನ ಸ್ಮರಣೆಗೈದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಜಗದ್ಗುರುಗಳ ಶ್ರೀಚರಣಕ್ಕೆ ಶರಣಾರ್ಥಿಗಳನ್ನು ಹೇಳಿ ಈ ಬ್ರಿಗೇಡಿನ ರೂವಾರಿಗಳಾಗಿರ್ತಕ್ಕಂಥ ಬ್ರಿಗೇಡ್ ಈ ಕರ್ನಾಟಕದಲ್ಲಿ ಏನು ಕೆಲಸ ಮಾಡ್ತದೆ ಅನ್ನುವಂಥದ್ದು ಮುಂದಿನ ದಿನಮಾನದಲ್ಲಿ ಗೊತ್ತಾಗುವಂತ ಒಂದು ಛಾಪವನ್ನ ಮೂಡಿಸಲಿಕ್ಕೆ ಬಂದಿರತಕ್ಕಂಥ ರೂವಾರಿಗಳಾದ ಮಾಜಿ ಉಪಮುಖ್ಯಮಂತ್ರಿಗಳಾದ KS ಈಶ್ವರಪ್ಪನವರನ್ನೇ ಮೊದಲು ಮಾಡಿಕೊಂಡು ಕೂಡಿರ್ತಕ್ಕಂಥ ಶರಣ ತಂದೆ ತಾಯಿಗಳೇ, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ಇವತ್ತಿನ ವಿಷಯ ಬಹಳಷ್ಟು ಮಾರ್ಮಿಕವಾಗಿರ್ತಕ್ಕಂಥದ್ದು. ಯಾಕಂತ ಕೇಳಿದರೆ ನಮ್ಮ ಎಲ್ಲ ಸನ್ಯಾಸಿಗಳಿಗೆ ಬೆಂಬಲವಾಗಿರ್ತಕ್ಕಂಥ ಪರಮ ಪೂಜ್ಯ ಸಿದ್ದೇಶ್ವರಪ್ಪಗಳು ನಮ್ಮ ಆತ್ಮವಾಗಿದ್ರೆ ಇವತ್ತು ನಮಗೆ ಬೆನ್ನು ತಟ್ಟಿ ಕೈ ಹಿಡ್ಕೊಂಡು ಮುಂದಾದವರು ಯಾರಾದ್ರಿದ್ರೆ ಅದೃಶ್ಯ ನಾಡ ಸಿದ್ದೇಶ್ವರಪ್ಪಗಳು. ಪ್ರಪ್ರಥಮವಾಗಿ ನಾನು ಅವರಿಗೆ ಆಮಂತ್ರಣ ಕೊಡಲಿಕ್ಕೆ ಹೋಗಿದ್ದೆ. ಯಾಕಂತಂದ್ರೆ ಅದನ್ನು ನಾನು ಹೇಳಬಯಸ್ತಾ ಇದ್ದೇನೆ. ಆಮಂತ್ರಣ ಕೊಡಲಿಕ್ಕೆ ಹೋದಾಗ ಅವರೊಂದು ಮಾತು ಹೇಳಿದರು, ಎಂಥ ಅದ್ಭುತವಾದ ಮಾತು ನನಗೆ ಹೇಳ್ತಾ ಇದ್ದೀರಿ ನೀವು. ಬ್ರಿಗೇಡ್ ಮುಖಾಂತರ 1008 ಜನ ಮಹಾತ್ಮರನ್ನ ಕೂಡಿಸಿ ಪಾದ ಪೂಜೆಯನ್ನು ಮಾಡುವುದಲ್ಲ, ಬಹಳ ಅದ್ಭುತವಾದ ಕೆಲಸ ಇದು ಸಾಧ್ಯನಾ ಅಂತ ಕೇಳಿದ್ರು ಅವರು. ನಿಮ್ಮ ಆಶೀರ್ವಾದದಿಂದ ಸ್ವಾಮೀಜಿ ನಾವು ಮಠ ಬಿಟ್ಟು 6 ತಿಂಗಳ ತಿರುಗಾಡಿ ನಾವು ಮಾಡ್ತೇವೆ ಅಂತ ಹೇಳಿದೆವು. ಇವತ್ತ ಈ ಬಸವನಾಡಿನಲ್ಲಿ ಏನಾಯಿತು, ಸಾಧು ಸಂತರ ಒಂದು ಪಾದ ಪೂಜೆ ಆಯಿತು. ಪಾದ ಪೂಜೆ ಮುಖೇಂದ್ರವಾಗಿ ಬ್ರಿಗೇಡ್ ಲೋಕಾರ್ಪಣೆಯಾಗಿದೆ. ಸಮಾಜದ ಸೇವೆ, ದೇಶ ಸೇವೆ, ಈಶ ಸೇವೆ, ಸಮಾಜದ ಸೇವೆ ಮಾಡೋದಕ್ಕೆ ಬ್ರಿಗೇಡ್ ಮುಂದೆ ಕಾಲಿಡ್ತಾ ಇದೆ. ನಮ್ಮ ಕುಚಲೂರಿನ ಮಾಧವಲಿಂಗ ಮಹಾರಾಜರು ಜೋಕಾನಟ್ಟಿ ಗೋಕಾಕ್ ತಾಲೂಕಿನ ಬೆಳೆಸಿದ್ದ ಕೃಷ್ಣಾನಂದ, ಹೀಗೆ ಅನೇಕ ಮಹಾತ್ಮರು ಬಂದ ನನಗೆ ಒಂದು ವಿಷಯ ಕೇಳಿದರು. ಅಪಗಳ ನಾವು ಕಾರ್ಯಕ್ರಮ ಮಾಡಬೇಕು, ನಾವೇನಾದ್ರೂ ಜನಸೇವೆಯನ್ನು ಮಾಡಬೇಕಂತೇವಲ್ಲ, ಜನ ನಮಗೆ ಏನ್ ಮಾಡ್ತದ, ಹಿಂದೂ ಭಾಗದ ಬರೀಲಿಕ್ಕೆ ಬರ್ತಾರ, ಮುಂದೆ ಭಾಗ ಹಾಯ್ಲಿಕ್ಕೆ ಬರ್ತಾರ, ಏನ್ ಮಾಡಬೇಕು ಅಂತ ಕೇಳಿದಾಗ ಅವರು ಒಂದು ಮಾತು ಹೇಳಿದೆ. ನಾನು ಹೌದು, ಅಂತ ಜನ ಇದಕ್ಕೆ ಸಮಾನ ಅಂತ ಕೇಳಿದ್ರೆ ಪಶುವಿಗೆ ಸಮಾನ. ಹಿಂದೂ ಭಾಗದ ಬರೀಲಿಕ್ಕೆ ಬರ್ತಾರ, ಮುಂದೆ ಭಾಗ ಹಾಯ್ಲಿಕ್ಕೆ ಬರ್ತಾರ ಅಂತ ಕೇಳಿದ್ರೆ ಅವರು ಪಶು ಪಕ್ಷಿ ಪ್ರಾಣಿಗಳಿಗೆ ಸಮಾನ. ಅಂತವರನ್ನು ನಾವು ಬ್ರಿಗೇಡ್ ಮುಖಾಂತರ ದಿಟ್ಟ ಹೆಚ್ಚೇನಿಡಬೇಕಾಗ್ತದೆ ಸ್ವಾಮಿಗಳೇ ಅಂತ ಅವತ್ತು ನಾನು ಹೇಳಿದೆ. ಅಂತ ಪ್ರಾಣಿಗಳು ಯಾವುದು ಅಂತ ಕೇಳಿದ್ರೆ ಭೂಮಿ ಮೇಲೆ ಕತ್ತಿಯನ್ನು ನೋಡಿರ್ಬೇಕು ನಾವು, ಹೌದಲ್ಲ? ಕತ್ತಿ ನೋಡಿದೇವಲ್ಲ ಎಲ್ಲರೂ? ಕತ್ತಿ ಹಾಗೆ ನೋಡಬೇಕು. ಕತ್ತಿ ನೋಡಬೇಕಾದ್ರೆ ಮುಂದೆ ನಿಂತು ನೋಡ್ಬೇಕು, ಹಿಂದೆ ನಿಂತು ನೋಡಬಾರದು. ಕತ್ತಿಯನ್ನ ಮುಂದೆ ನಿಂತು ನೋಡಬೇಕು, ಹಿಂದೆ ನಿಂತು ನೋಡಬಾರದು. ಯಾಕ? ಹಿಂದೆ ನಿಂತು ಹೊಡೆಯುತ್ತೆ ಅದನ್ನ ಹಿಂದೆ ನಿಂತು ನೋಡಬೇಕಾದ್ರೆ ಮುಂದೆ ನಿಂತು ನೋಡಬಾರದು. ಮುಂದೆ ನಿಂತು ಮಾಡಿದ್ರೆ ವಯಸ್ಸಾಗ್ಯಾದಂತೇಳಿ ಅವ್ರನ್ನ ಮನೆಯಾಗ ಬಿಟ್ರಿ, ಪಕ್ಷವನ್ನ ಕಟ್ಟಿರ್ತಕ್ಕಂಥ ವ್ಯಕ್ತಿಯನ್ನ ಮನೆಯಾಗ ಬಿಟ್ರಿ. ಒಂದು ಮಾತು ಹೇಳಕ್ ಬಯಸ್ತಾ ಇದ್ದೀನಿ ನಾನು, ಇವತ್ತ ಬಿಜೆಪಿ ಅಧಿಕಾರವನ್ನು ಕಳ್ಕೊಂಡು ಕೂಲಿಕ್ಕೆ ಕಾರಣ ಯಾರು ಅಂತ ಕೇಳಿದ್ರೆ
ಎಸ್ ಈಶ್ವರಪ್ಪನವರೇ ಕಾರಣ. ಅಧಿಕಾರ ಕಳೆದುಕೊಂಡು ಬಿಜೆಪಿ ಮೂಲಿ ಗುಂಪಾಗಿದೆ. ಅಂತ ವ್ಯಕ್ತಿಗಳನ್ನ ಹೊರಗೆ ಹಾಕಬಾರದು. ಇವತ್ತಿಗೂ ಹೇಳ್ತೀನೋ ಅಂತ ವ್ಯಕ್ತಿಗಳನ್ನು ಒಳಗೆ ತಗೋಬೇಕು. ಬಿಜೆಪಿ ಅಷ್ಟೇ ಅಲ್ಲ, ಯಾವುದೇ ಪಕ್ಷದಲ್ಲಿ ದುಡಿದವರನ್ನು ಹೊರಗೆ ಹಾಕಲಿಕ್ಕೆ ಹೋಗಬಾರದು. ಅಂತ ವ್ಯಕ್ತಿಗಳನ್ನು ಮನೆಯೊಳಗೆ ಇಟ್ಟುಕೊಂಡು ಅವರ ಮಾರ್ಗದರ್ಶನದಲ್ಲಿ ಮುಂದೆ ನಡೆಯುವಂತ ಕೆಲಸ ಆ ಪಕ್ಷದ್ದಾಗಬೇಕು. ಅಂದಾಗ ಪಕ್ಷಕ್ಕೊಂದು ಬೆಲೆ ಇರ್ತದೆ. ದುಡಿಸ್ಕೊಂಡು ಪಗಾರ ಕೊಡುವುದಲ್ಲ, ಇದು ಯಾವ ನ್ಯಾಯ? ಮುಖ್ಯಮಂತ್ರಿ ಆಗ್ಬೇಕಾದವರನ್ನ ಮೂಲೆ ಮುಟ್ಟು ಮಾಡ್ತಾ ಇದ್ರೆ ಇದು ಯಾವ ನ್ಯಾಯ? ಮಾಡಬೇಕು. ಇಷ್ಟೆಲ್ಲ ಸಾವಿರ ಜನ ಮಹಾತ್ಮರು ಅವರ ಬೆನ್ನಿಂದದಾರ. ನೀವು ಕೋಟ್ಯಾಂತರ ಜನ ಅವರ ಜೊತೆಗೆ ನೀವು ನಿಂತಿದ್ದೀರಿಲ್ಲ, ಇದು ದೊಡ್ಡ ಶಕ್ತಿ ಅದ. ಮುಂದಿನ ದಿನಮಾನದೊಳಗ ಬ್ರಿಗೇಡ್ ಉತ್ತಮವಾದ ಕೆಲಸವನ್ನ ಮಾಡ್ತದ ಅನ್ನುವಂತ ಮಾತುಗಳನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ತಗೋತಾ ಇದ್ದೇನೆ. ಸರ್ವರಿಗೂ ಶರಣಾರ್ಥಿ. మన ಪ್ರೀತಿಪೂರ್ವಕವಾಗಿ ಆಶೀರ್ವಚನ ಮಾಡಿದಂತ ಶ್ರೀಗಳಿಗೆ ಅಭಿನಂದನೆಗಳು. ಇನ್ನೋರ್ವ ಶ್ರೀಗಳಾದಂತಹ ಪರಮ ಪೂಜ್ಯ ಚಂದ್ರಶೇಖರ ಸ್ವಾಮೀಜಿಗಳು ಹೊಸಮಠ ಹುಬ್ಬಳ್ಳಿ, ಈ ಶ್ರೀಗಳು ಆಶೀರ್ವಚನ ಮಾಡಬೇಕಾಗಿ ನಾನು ವಿನಂತಿಯನ್ನು ಮಾಡ್ತೇನೆ. ಇನ್ನು ಕೇವಲ ಇನ್ನೊಬ್ಬರು ಶ್ರೀಗಳಾದ ನಂತರ ಕನೇರಿ ಶ್ರೀಗಳ ಮಾತುಗಳನ್ನು ನಾವು ಕೇಳಬೇಕಾಗಿದೆ. ಅವರ ಅದ್ಭುತವಾದ ಆಚಾರ ವಿಚಾರಗಳನ್ನು ನಮ್ಮಲ್ಲಿ ಮೈಗೂಡಿಸಬೇಕಾಗಿದೆ. ಈಗ ಪರಮ ಪೂಜ್ಯ ಚಂದ್ರಶೇಖರ ಸ್ವಾಮೀಜಿ ಹೊಸಮಠ ಹುಬ್ಬಳ್ಳಿ ಶ್ರೀಗಳಿಂದ ಒಂದು ಆಶೀರ್ವಚನ.